ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋ JNM ನರ್ಸಿಂಗ್ ಸ್ಟೂಡೆಂಟು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಗ್ಗೆ ನೋಡ್ತಿದ್ದಾರೆ. ಸೊ ಏನಕ್ಕೆ ಡಿಲೇ ಆಯಿತು? ಓಕೆ, ಇವತ್ತು ಬರುತ್ತಂತ ಹೇಳೋದು. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಬರುತ್ತಂತಲೇ ನೀವು ಕೂಡ ನೋಡಿದ್ರು, ನಾವು ಕೂಡ ಹೇಳಿದ್ವಿ. ಯಾಕೆ ಡಿಲೇ ಆಯಿತು ಅಂತಂದು ಇವತ್ತು ನಾನು ಆನ್ಸರ್ ಮಾಡ್ತೀನಿ ವಿತ್ ಪ್ರೂಫ್ ಸಮೇತ. ಓಕೆ, ಸೊ ಇಲ್ಲಿ ಕಾಣಿಸ್ತಿದೆ ನಿಮಗೆ ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ಇನ್ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡ್ ಬೆಂಗಳೂರು ಅವರೇ ಒಂದು PDF 20 ಪೇಜಸ್ ಇರುವಂಥ PDF. ಏನಿದಪ್ಪ ಅಂತಂದರೆ ನಿಮಗೆ ಗೊತ್ತಿರಬೇಕು, ರಿವ್ಯಾಲ್ಯೂಯೇಷನ್ಗೆ ತಕ್ಕನಂಗೆ ಕೆಲವೊಂದಿಷ್ಟು ಫೀಸ್ಗಳನ್ನು ಏನು ಮಾಡ್ಬೇಕಂತಂದರೆ ಕಾಲೇಜ್ ಕಡೆಯಿಂದ ಬೋರ್ಡ್ಗೆ ಪೇಡ್ ಮಾಡಬೇಕು. ಓಕೆ, ಇಲ್ಲಿ ಕಾಣಿಸ್ತಿದೆ ಲಿಸ್ಟ್ ಆಫ್ ಸ್ಕೂಲ್ಸ್ ಆಫ್ ಹೂ ಹ್ಯಾವ್ ನಾಟ್ ಕ್ಲಿಯರ್ಡ್ February 2025 ರಿವ್ಯಾಲ್ಯೂಯೇಷನ್ ಫೀಸ್ ಟಿಲ್ ನೌ ಆ್ಯಸ್ 22/4/2025. ಓಕೆ, ಇವತ್ತು ಅಂತಂದರೆ ಅವ್ರು ಹೇಳ್ತಿದ್ದಾರೆ ಅಂದರೆ 22/4/2025 ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿ ಅಮೌಂಟ್ ಕೊಟ್ಟಿದ್ದಿಲ್ಲ. ಸೊ ಮುಂದುವರೆದು ಕೂಡ ಇನ್ನೂವರೆಗೂ ಕೂಡ ಏನಾಗ್ತಿದೆ ಅಂತಾರೆ, ಇನ್ನೂ ಕೂಡ ಅಮೌಂಟು ಅಂದರೆ ಕ್ಲಿಯರ್ ಆಗಿಲ್ಲ. ಸೊ ಹಂಗಾಗಿ ದ ಆ್ಯಕ್ಟಿವಿಟೀಸ್ ಆಫ್ ದೀಸ್ ಸ್ಕೂಲ್ಸ್ ವಿಲ್ ಬಿ ಬ್ಲಾಕ್ಡ್ ಆ್ಯಂಡ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ವಿಲ್ ಬಿ ನಾಟ್ ಬಿ ಅನೌನ್ಸ್ಡ್. ಸೊ ಕ್ಲಿಯರ್ ದ ಫೀಸ್ ಟು ಗೆಟ್ ರಿಸಲ್ಟ್ಸ್ ಆ್ಯಂಡ್ ಅನ್ಬ್ಲಾಕ್ ದ ಆ್ಯಕ್ಟಿವಿಟಿ ಆಫ್ ಯುವರ್ ಸ್ಕೂಲ್. ದ ಪ್ರಿನ್ಸಿಪಲ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಎನಿ ಇನ್ಕನ್ವೀನಿಯನ್ಸ್ ಕಾಸ್ ಟು ದ ಸ್ಟೂಡೆಂಟ್ಸ್ ಅಂತಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕು. ಎಲ್ಲ ಕೊಟ್ಟಿಲ್ಲ ಅಂತಲ್ಲ, ಅಂದರೆ ಇಲ್ಲಿ ಹೇಳ್ತಕ್ಕಂಥದ್ದು 22/4/2025 ಕೂಡ ಆಗಿದೆ. ಸೊ ಹಂಗಾಗಿ ಇನ್ನೂ ಕೂಡ ಏನಾಗ್ತಿದೆ ಅಂತಂದರೆ ಒಂದೊಂದು ಕಾಲೇಜ್ ಕಡೆಯಿಂದ ಕ್ಲಿಯರಾಗಿ ಯಾವುದೇ ರೀತಿಯಾಗಿ ಅಮೌಂಟ್ ಫುಲ್ಲಾಗಿ ಪೇಡ್ ಆಗಿಲ್ಲ. ಸೊ ಇದು ಏನಪ್ಪ ಆಗುತ್ತೆ ಅಂತಂದರೆ ನಿಮ್ಮ ಒಂದು ಕಾಲೇಜ್ ಕಡೆಯಿಂದ ಎಷ್ಟೋ ಒಂದು ಪ್ರಿನ್ಸಿಪಲ್ಸ್ ಏನು ಮಾಡಿದ್ದಾರೆ ಅಂತಂದರೆ ಇನ್ನೂ ಕೂಡ ಅಮೌಂಟ್ ಪೇ ಮಾಡಿಲ್ಲ. ಸೊ ಇದು ಡಿಲೇ ಆಗಿರೋ ಕಾರಣ ರಿಸಲ್ಟ್ ಇನ್ನೂ ಕೂಡ ಅವ್ರು ಕೈಯಲ್ಲಿ ಇಟ್ಕೊಂಡು ಕುಂತಿದ್ದಾರೆ. ಏನು ಒಂದು ತಿಂಗಳ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಿಡ್ಲಾರಕ್ಕೆ ಅವ್ರಿಗೇನು ಹುಚ್ಚಲ್ಲ. ಯಾಕಂದರೆ ನೆಕ್ಸ್ಟ್ ನಿಮ್ಮ ಸಪ್ಲಿಮೆಂಟ್ರಿ ಕೂಡ ನಿಮ್ಮದು ಎಕ್ಸಾಮ್ ನೀಡಬೇಕು, ಅವ್ರದ್ದು ಕೂಡ ಟೈಮ್ ಟೇಬಲ್ ಎಲ್ಲನೂ ಕೂಡ ಬರಬೇಕು. ಸೊ ಅದೆಲ್ಲನೂ ಕೂಡ ಪಕ್ಕಕ್ಕಿಟ್ಟು ಈಗ ರಿಸಲ್ಟ್ ಬೇಕಂತಂದರೆ ಮೊದಲು ಎಲ್ಲನೂ ಕೂಡ ಕ್ಲಿಯರ್ ಆಗಬೇಕು. ಸೊ ಹಂಗಾಗಿ ಡಿಲೇ ಆಗ್ತಿದೆ. ಅದನ್ನು ಬಿಟ್ಟರೆ ಯಾವುದೇ ರೀತಿಯಾಗಿ ಅವರು ಕೂಡ ನಾವು ದೂಷಿಸೋಕ್ಕೆ ಬರೋಲ್ಲ. ಓಕೆ, ನಮ್ಮ JNM ಬೋರ್ಡು ನಾವು ಬೇಯ್ತೀವಿ, ಬಟ್ ಏನೇ ಆಗಲಿ ಬೇರೆ ಯೂನಿವರ್ಸಿಟಿ ಕಡೆಯಿಂದ ದುಡ್ಡು ಆದಷ್ಟು ಬೇಗನೆ ಕಲೆಕ್ಟ್ ಮಾಡ್ಕೊಂಡು ರಿಸಲ್ಟ್ನ ಬೇಗ ಕಡೆ ಬಿಡ್ತಾರೆ. ಯಾಕಂದರೆ ಎಕ್ಸಾಮ್ಗೆ ಮುಂಚಿತವಾಗಿ ಏನು ಮಾಡ್ತಾರೆ ಅಂತಂದರೆ ಅಮೌಂಟ್ನ ಕಲೆಕ್ಟ್ ಮಾಡ್ಕೊಂತಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ರಿವ್ಯಾಲ್ಯೂಯೇಷನ್ ಅಂತ ಹಾಕಿದಾಗ ಅಮೌಂಟ್, ಯಾಕಂದರೆ ಅದರಲ್ಲೂ ಬೇರೆ ನಮ್ಮ JNM ಬೋರ್ಡ್ ನಿಮ್ಗೆ ಗೊತ್ತಿರೋ ಹಾಗೆ ಭಾಳಷ್ಟು ರಿವ್ಯಾಲ್ಯೂಯೇಷನ್ ಆಗ್ತಾರೆ. ಕಂಪೇರ್ ಟು ಬೇರೆ ಒಂದು ಯೂನಿವರ್ಸಿಟಿಯ ನೋಡಿತಂತಂದರೆ ರಿವ್ಯಾಲ್ಯೂಯೇಷನ್ ಅಮೌಂಟ್ ಕಡಿಮೆ ಇರೋದೆ, ಅಂತಂದರೆ ಜಾಸ್ತಿ ಜನನೂ ಕೂಡ ಹಾಕೋಕ್ಕೆ ಹೋಗಲ್ಲ. ಸೊ ಇಲ್ಲಿ ಜಾಸ್ತಿ ಆಗ್ತಾರೆ, ಯಾಕಂತಂದರೆ ಪಾಸಿಂಗ್ ರೇಷಿಯೋ ಏನಿರ್ತದ ರಿವ್ಯಾಲ್ಯೂಯೇಷನಲ್ಲಿ ಜಾಸ್ತಿ ಇದೆ. ಸೊ ಹಂಗಾಗಿ ಭಾಳ ಅಮೌಂಟ್ ಫೇಡ್ ಆಗೋ ಇರ್ತದೆ, ಅದು ಡಿಲೇ ಆಗ್ತಿದೆ. ವಿತ್ ನಿಮಗೆ ಪ್ರೂಫ್ ಸಮೇತ ಹೇಳ್ತಾಯಿದ್ದೀನಿ. ಎಷ್ಟು ಕಾಲೇಜಸ್ ಇದೆ ನೋಡಿ. ಓಕೆ, ಸೊ ಭಾಳ ಕಾಲೇಜಸ್ಗಳು ಇನ್ನೂ ಕೂಡ ಬ್ಯಾಲೆನ್ಸ್ ಎಷ್ಟೋ ಅಷ್ಟು ಉಳಿಸ್ಕೊಂಡಿದ್ದಾರೆ. ಓಕೆ, ಇಲ್ಲಿ ಒಂದೊಂದು ಕಾಲೇಜ್ ನೋಡಿ, ಇಲ್ಲಿ ಜೀರೋ ಅಮೌಂಟ್ ಪೇಡೇ ಮಾಡಿಲ್ಲ, ಬ್ಯಾಲೆನ್ಸೇ 61,000 75,000 ಉಳಿಸ್ಕೊಂಡಿರೋದಾಗಿರ್ಬೋದು. ಸೊ ಹಂಗಾಗಿ ಇನ್ನೂ ಕೂಡ ನಿಮ್ಗೆ ಉಳ್ಕೊಂಡಿದೆ. ಒಂದೊಂದು ಕಾಲೇಜ್ ಕೇವಲ 500 ಅಂತ ಕಾಣ್ತಿದೆ, ಅದನ್ನೂ ಕೂಡ ಕ್ಲಿಯರ್ ಆಗಬೇಕು. ಓಕೆ, ಎಲ್ಲನೂ ಕೂಡ ಕ್ಲಿಯರ್ ಆದಾಗ ಮಾತ್ರ ಅವ್ರು ನಿಮ್ಮೊಂದು ರಿಸಲ್ಟ್ ಬಿಡ್ತಾರೆ. ಇದೊಂದು ಅಂತೂ ಫಿಕ್ಸ್ ಅನ್ಕೋರಿ, ಯಾಕಂದರೆ ಇಷ್ಟು ದಿನ ಅವ್ರು ಲೇಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಅವರು. ಸೊ ಎನಿವೇ ನೋಡೋಣ, ನೆಕ್ಸ್ಟ್ ಏನಾದರೂ ಈವ್ನಿಂಗ್ ಬಂದು ಏನಾದರೂ ಒಂದು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದೆ. ಬಂತು, ಕೊನೆಗೆ ಅಪ್ಡೇಟ್ ಬಂದಿದೆ. ಸೊ ವೇಟ್ ಮಾಡೋಣ ರಿಸಲ್ಟ್ಗೋಸ್ಕರ. ಮತ್ತೆ JNM ಬೋರ್ಡ್ ಕಡೆಯಿಂದ ಏನಾದರೂ ಬಂತಂದರೆ ನಿಮಗೆ ತಿಳಿಸ್ತೀನಿ. ಸೊ ಅಲ್ಲಿವರೆಗೂ ವಾಟ್ಸಪ್ ಚಾನಲಲ್ಲಿ ಇರಿ. ಓಕೆ, ಸರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.